ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಲ್ಲಿಯೇ ಒಂದು ಹತ್ತಿರದ್ದು ಒಂದು ಸಾನ್ನಿಧ್ಯ ಉಂಟು. ನಮಗೆ ಬರುವಂಥ ಎಷ್ಟು ದೊಡ್ಡ ಒಂದು ಅಪಘಾತ ಇದ್ದರೆ ಮಾಯ ಸ್ವರೂಪದಲ್ಲಿ ಘಟ್ಟಕ್ಕೆ ಹೋಗಿ ಅವರನ್ನು ಕಾರಾಗೃಹಕ್ಕೆ ಇದ್ದದ್ದವರನ್ನು ಮಾಯದಲ್ಲಿ ಎತ್ತುಕೊಂಡು ಬಂದು ಊರಿಗೆ ತಲುಪಿಸಿದ್ದ ಒಂದು ಹಿನ್ನೆಲೆ ಉಂಟು. ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನ ಮಾಡಿಕೊಂಡೋಗಿ ಹಾಕುದು. ಕ್ಷೇತ್ರದ ಹಿನ್ನೆಲೆ ಅಂದರೆ ಇದು ಬಬ್ಬುಸ್ವಾಮಿ ಸಾನ್ನಿಧ್ಯ. ಬಬ್ಬುಸ್ವಾಮಿ ಸಾನ್ನಿಧ್ಯ ಹಲವಾರು ಕಡೆಯಲ್ಲಿ ಉಂಟು. ಒಂದೊಂದು ಸಾನ್ನಿಧ್ಯದಲ್ಲಿ ಒಂದೊಂದು ಹಿನ್ನೆಲೆ ಇರ್ಬೋದು. ಈ ದೇರಬೈಲು ಸಾನ್ಮುಖದಲ್ಲಿ ಈ ಸಾನ್ನಿಧ್ಯದಲ್ಲಿ ಹಿನ್ನೆಲೆ ಅಂದರೆ ಒಂದು ಬಬ್ಬುಸ್ವಾಮಿ ಹಿನ್ನೆಲೆ ಅಂದರೆ ಇಲ್ಲಿ ಪಂಚಮೇಶ್ವರಿ ಅಂತ ಒಬ್ಬರು ಆರಾಧನೆ ಮಾಡ್ತಿದ್ದ ಒಂದು ಭಕ್ತರಿದ್ದರು ಇಲ್ಲಿ. ಈ ಭಕ್ತರಿಂದ ಎಲ್ಲ ಕೂಡ ಇಲ್ಲಿ ನಡೀತಾ ಇತ್ತು. ಆದಮೇಲೆ ಅವರು ಅವರವರ ಉದ್ಯೋಗಕ್ಕೆ ಘಟ್ಟಕ್ಕೆ ಜನ ಹಾಕ್ಕೊಂಡು ತೋಟದ ಕೆಲಸಕ್ಕೆಲ್ಲ ಹೋಗ್ತಿದ್ದರು. ಈ ತೋಟದ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಒಂದು ಅವರಿಗೆ ಆಪಾದನೆ ಬಂದು ಅವರನ್ನು ಜೈಲಿಗೆ ಹಾಕುವ ಕಾರಾಗೃಹಕ್ಕೆ ಹಾಕುವ ಪರಿಸ್ಥಿತಿಗೆ ಬಂತು. ಈ ಪರಿಸ್ಥಿತಿಗೆ ಬರುವಾಗ ಇಲ್ಲಿಯ ಬಬ್ಬುಸ್ವಾಮಿಯನ್ನು ಮತ್ತು ಪರಿವಾರ ಶಕ್ತಿಯನ್ನು ಪ್ರಾರ್ಥಿಸಿ ಆದಮೇಲೆ ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಲ್ಲಿಯೇ ಒಂದು ಹತ್ತಿರದ್ದು ಒಂದು ಸಾನ್ನಿಧ್ಯ ಉಂಟು. ಕದ್ರಿ ದೇವಸ್ಥಾನದ ಹತ್ತಿರ ಕದ್ರಿ ಮಲ್ಲಿಗಟ್ಟೆ, ಅಲ್ಲಿ ಕೂಡ ಬಬ್ಬುಸ್ವಾಮಿ ಪರಿವಾರ ಶಕ್ತಿದ್ದು ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಅಲ್ಲಿ ಕೂಡ ಕೋಲ ಉತ್ಸವ ಅವತ್ತು ಆಗ್ತಾ ಉಂಟು. ಅಲ್ಲಿಗೆ ಬರಬೇಕಂತ ಅವರಿಗೆ ಕೂಡ ಆಸೆ ಇತ್ತು. ಆ ರಾತ್ರಿ ಹೊತ್ತಲ್ಲಿ ಅವರನ್ನು ಈ ಘಟನೆಯಲ್ಲಿ ಅವರನ್ನು ಕಾರಾಗೃಹಕ್ಕೆ ಹಾಕಿದ ಹಿನ್ನೆಲೆಯಲ್ಲಿ ಅವರು ಮನಸ್ಸಲ್ಲಿ ಪ್ರಾರ್ಥಿಸಿ ಮನಸ್ಸಲ್ಲಿ ಬೇಜಾರಿಟ್ಕೊಂಡು ನಿಮ್ಮ ಸೇವೆಗೆ ಕೂಡ ಬರಲಿಕ್ಕೆ ಆಗಲಿಲ್ಲ ಅಂತ ಅವರು ಕೂಡ ಚಿಂತೆ ಬಿಡುವಾಗ ಇಲ್ಲಿಯ ಬಬ್ಬುಸ್ವಾಮಿ ಅಲ್ಲಿಯ ಮರುದಿವಸ ಚಾಮುಂಡಿ ಗುಲಿಗ ರಾವು ಗುಲಿಗ ಒಂದು ಕೋಲ ಅದನ್ನು ನೋಡಬೇಕಂತ ಅವರಿಗೆ ಆಸೆ ಇತ್ತು. ಆ ದೈವ ಕತ್ತಲಕಾನ ಗುಲಿಗ ಅಂತ ಹೇಳುವ ಒಂದು ದೈವ ಮಾಯ ಸ್ವರೂಪದಲ್ಲಿ ಘಟ್ಟಕ್ಕೆ ಹೋಗಿ ಅವರನ್ನು ಕಾರಾಗೃಹಕ್ಕೆ ಇದ್ದದ್ದವರನ್ನು ಮಾಯದಲ್ಲಿ ಎತ್ತುಕೊಂಡು ಬಂದು ಊರಿಗೆ ತಲುಪಿಸಿದ್ದ ಒಂದು ಹಿನ್ನೆಲೆ ಉಂಟು. ಆ ಸಮಯದಲ್ಲಿ ಅದರ ಒಟ್ಟಿಗೆ ಆ ಗುಲಿಗಂದು ಹೆಸರಲ್ಲಿಯೇ ಅವರದ್ದು ಆ ಪಾರಿ ಹೇಳುವುದರಲ್ಲಿ ಹಾಗೂ ಅದರ ಗುಲಿಗಂದು ಹಿನ್ನೆಲೆ ಹೇಳುವಾಗಲಿ ಇವರದ್ದು ಕೂಡ ಹೆಸರು ಅದರೊಟ್ಟಿಗೆ ಬಂದಿದೆ. ಏಕೆಂದರೆ ಅದು ಪಂಚಮೇಶ್ವರಿಯನ್ನು ಬೆಣ್ಣೆ ಏರಿಕೊಂಡು ಬಂದಂಥ ಗುಲಿಗ ಅಂತಂದು ಒಂದು ಬಂದಿದೆ ಇದಕ್ಕೆ. ಆದಮೇಲೆ ಇಲ್ಲಿ ಮತ್ತೆ ಒಬ್ಬೊಬ್ಬರು ಅವರ ಸಂಬಂಧಪಟ್ಟವರ ಆರಾಧನೆ ಮಾಡಿಕೊಂಡು ಬಂದರು. ಇವತ್ತಿನ ಉದ್ದೇಶ ಏನಂದರೆ ಇವತ್ತೊಂದು ಪ್ರೇತ ಉಚ್ಚಾಟನೆ ಮತ್ತು ಇದು ಬ್ರಹ್ಮರಕ್ಕಸ ಉಚ್ಚಾಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ಇದು ತೀರ್ಮಾನಕ್ಕೆ ಬರುವ ಮುಂಚೆ ಇಲ್ಲಿ ಬಬ್ಬುಸ್ವಾಮಿ ಕೊಟ್ಟ ನುಡಿ ಪ್ರಕಾರ ಈ ಜೀರ್ಣೋದ್ಧಾರಕ್ಕೆ ಒಂದು ಇರಲಿಕ್ಕಿತ್ತು. ಇಲ್ಲೊಂದು ದೇವಸ್ಥಾನ ಪುನರ್ ನಿರ್ಮಾಣ ಮಾಡಲಿಕ್ಕಿತ್ತು. ಆ ಜೀರ್ಣೋದ್ಧಾರ ಹೊತ್ತಲ್ಲಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನುಡಿಯಾಗಿತ್ತು. ಅದನ್ನು ಯಾವ ಮುಖೇನ ಸರಿ ಮಾಡುವಂತ ಹೇಳುವಾಗ ಇದನ್ನು ಪ್ರಶ್ನೆ ಚಿಂತನೆ ಯಾರ ಹತ್ರ ಮಾಡಬೇಕಂದ್ರೆ ಇದು ಇಲ್ಲಿಯ ಸಂಬಂಧಪಟ್ಟ ತಂತ್ರಿ ಮುಖಾನ ಇಲ್ಲಿಗೆ ಸಂಬಂಧಪಟ್ಟ ತಂತ್ರಿ ಮುಖೇನವಾಗಿ ಪ್ರಶ್ನೆ ಚಿಂತನೆ ಇಟ್ಟು ಆ ಪ್ರಶ್ನೆ ಚಿಂತನೆಯಲ್ಲಿ ಹೇಗೆ ಬರ್ತದೆ ಆ ಪ್ರಕಾರವಾದ ನಡಿಬೇಕಂತ ದೈವ ಕೊಟ್ಟ ನುಡಿ. ಹಾಗೆ ಇಲ್ಲಿಯ ಸಂಬಂಧಪಟ್ಟ ತಂತ್ರಿ ಯಾರಂದರೆ ಇಲ್ಲಿ ವಿಠಲದಾಸ್ ತಂತ್ರಿ. ಈ ವಿಠಲದಾಸ್ ತಂತ್ರಿಯವರನ್ನು ಬರಮಾಡಿಕೊಂಡು ಅವರ ಮುಖೇನ ಎಂತ ಎಲ್ಲ ಹೇಳಲಿಕ್ಕಿತ್ತು ಎಂತೆಲ್ಲ ಮಾಡಲಿಕ್ಕಿತ್ತು ಅವರ ಮುಖೇನವಾಗಿ ಪ್ರಶ್ನೆ ಚಿಂತನೆಯಲ್ಲಿ ಹೇಗೆಲ್ಲ ಬಂದಿದೆ ಇಲ್ಲಿ ಉಚ್ಚಾಟನೆ ಬ್ರಹ್ಮರಕ್ಕಸಂದು ಇಲ್ಲಿಯ ಪ್ರೇತ ಉಚ್ಚಾಟನೆ ಈ ಹಿರಿಯರದೆಲ್ಲ ಶಾಪ ಇದೆಲ್ಲ ಇದ್ದ ಕಾರಣ ಇದನ್ನೆಲ್ಲ ಸರಿ ಮಾಡಿ ಈ ಪ್ರೇತ ಉಚ್ಚಾಟನೆ ಮತ್ತು ಈ ಬ್ರಹ್ಮರಕ್ಕಸಂದು ಉಚ್ಚಾಟನೆ ಮಾಡಿ ತೀರ್ಮಾನ ಮಾಡಬೇಕಂತ ಬಂದಿದೆ. ಈ ಬಂದ ಮುಖೇನವಾಗಿ ಈಗ ಊರಿನವರೆಲ್ಲ ಸೇರಿ ಇವತ್ತೊಂದು ದಿವಸ ಇಟ್ಟು ಈ ದಿವಸದಲ್ಲಿ ಒಂದು ಪ್ರೇತ ಉಚ್ಚಾಟನೆ ಬ್ರಹ್ಮರಕ್ಕಸೊಂದು ಉಚ್ಚಾಟನೆ ಮಾಡಬೇಕಂತ ನಾವು ಇಚ್ಛಿಸಿದ್ದೇವೆ. ಅದು ಹೇಗೆ ನಡೆಯುವುದಂದರೆ ಈಗ ಒಂದು 10 ಗಂಟೆ ರಾತ್ರಿ ಬಬ್ಬುಸ್ವಾಮಿ ಮತ್ತು ರಾವುಗುಲಿಗಂದು ದರ್ಶನ ಮುಖೇನವಾಗಿ ಮಾಡಿ ಈಗ ಈ ದರ್ಶನ ಆಗುವ ಮುಂಚೆ ಯಾರು ಕೂಡ ಆಚೆ ಹೋಗ್ಬೋದು. ಈ ದರ್ಶನ ಶುರುವಾದ ಮೇಲೆ ಈ ದೇರಬೈಲು ಗ್ರಾಮಕ್ಕೆ ಎಷ್ಟು ದಾರಿ ಉಂಟು ಆ ದಾರಿ ಮುಖೇನ ಯಾರು ಕೂಡ ಬರಲಿಕ್ಕಿಲ್ಲ. ಈ ದರ್ಶನ ಬಬ್ಬುಸ್ವಾಮಿ ಮತ್ತು ರಾವುಗುಲಿಗ ಆ ದಾರಿಯ ಮುಖೇನ ಸಂಚಾರ ಮಾಡಿ ಆ ಕಾಣಿಕೆ ಅಂದರೆ ಒಂದು ತೆಂಗಿನಕಾಯಿ. ಈ ತೆಂಗಿನಕಾಯಲ್ಲಿ ಯಾವ ಮೂಲೆಯಲ್ಲೆಲ್ಲ ಈ ನೆಗೆಟಿವ್ ವಸ್ತು ಅಂತ ಹೇಳ್ತೇವೆ ನಾವು. ಹೀಗೆ ಹೇಳ್ಬೇಕಾದ್ರೆ ದೈವ ಮುಖೇನ ಹೇಗೋದೊಂದು ಶಕ್ತಿ ಅಂದರೆ ಈ ಪ್ರೇತ ಈ ರೂಪದಲ್ಲಿದ್ದಂಥ ಎಲ್ಲ ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಅದಕ್ಕೆ ಆಹ್ವಾನ ಮಾಡಿ ಇಲ್ಲಿ ಬಲಿ ಅಂತ ಇರ್ತೇವೆ ನಾವು 4 ಕೋಟಿನೊಂದು ಬಲಿ ಅಂತ ಇರ್ತೇವೆ. ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ ನದಿಗೆ ಅದಕ್ಕೆಲ್ಲ ರಕ್ತಾಹಾರ ಕೊಟ್ಟು ನದಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು. ಸಮಸ್ಯೆ ಇಲ್ಲಿ ಒಂದೊಂದು ರೂಪದಲ್ಲಿ ಸಮಸ್ಯೆ ಎಲ್ಲರಿಗೆ ಕಾಣ್ತಾ ಇತ್ತು. ಅದು ಅವರವರ ವೈಯಕ್ತಿಕವಾಗಿ ಅವರ ಕುಟುಂಬದ ದೈವ ಮುಖೇನವಾಗಿ ಅದನ್ನೆಲ್ಲ ಸರಿ ಮಾಡ್ತಾ ಬಂದರೂ ಕೂಡ
ಅವರು ಸಾನ್ನಿಧ್ಯಕ್ಕೆ ಬರುವಾಗ ಒಂದೊಂದು ಅವರ ಊರು ಇದೆ, ಅದರ ದೈವ ಬೇರೆ ಕಡೆಯಲ್ಲಿ ಸರಿ ಮಾಡಿ ಬಂದರೂ ಕೂಡ ಅವರ ಊರು ಇದಾಗಿದ್ದರಿಂದ ಅದು ಅಲ್ಲಿ ಬರುವಾಗ ಪುನಃ ಅದಕ್ಕೆ ಒಂದೊಂದು ತೀರ್ಮಾನ ಬರಲಿಕ್ಕಿತ್ತು. ಅದಕ್ಕೆ ಅವರಿಗೆ ಒಂದೊಂದು ಸಮಸ್ಯೆ ಕೂಡ ಕಾಣಿಸ್ಬೋದಿತ್ತು, ಅದು ವೈಯಕ್ತಿಕವಾಗಿರ್ಬೋದು. ಇಲ್ಲಿ ನಮಗೆ ಕಿವಿಗೆ ಬಿದ್ದಲ್ಲಿ ಆಚೆ ಈಚೆ ಹೋಗುವುದು ಕಾಣುವುದು ಇದೆಲ್ಲ ತೀರ್ಮಾನಕ್ಕಿತ್ತದು. ಸೇವೆಯಲ್ಲಿ ಶ್ರೀ ಕೋಟೆದ ಬಬ್ಬು ಸ್ವಾಮಿ ಹಾಗೂ ಶ್ರೀ ರಾಹುಲಿಗ ದೇವರ ಪ್ರತಿಮಾನಿಚ್ಚಲ್ಲಿ ಸೇವೆ ನಡೆದುಕೊಂಡು ಊರಿಗೆ ಬರುವಂಥ ಮಾರಿಮಗ್ಗಲ ಕೋಟೆಗೆ ಎಷ್ಟು ದೊಡ್ಡ ಒಂದು ಅಪಘಾತ ಇದ್ದರೂ ಮೂರು ಮುಚ್ಚಲ ಬಾಗಿಲಿಗೆ ದೈವ ಒಂದು ರೂಪದಲ್ಲಿ ಪರಿಪೂರ್ಣಲಾಗಿ ಹೋಗಿ ಆ ರೂಪದಲ್ಲಿ ದೈವ ಒಂದು ಗಡುವಾಡು ಅಂತ ಒಂದು ಉಂಟು. ಯಾಕಂದರೆ ನಮಗೆ ಬರುವಂಥ ಎಷ್ಟು ದೊಡ್ಡ ಒಂದು ಅಪಘಾತ ಇದ್ದರೆ ಕೆಲವೊಂದು ಅನ್ಯತ ಪ್ರೇತ ರಣ ರಕ್ಕಸ ಕಾಲಿ ಅಂತ ಒಂದು ರೂಪದಲ್ಲಿ ಕೆಲವೊಂದು ಅನ್ಯತ ಪ್ರೇತ ಎಲ್ಲ ಇರ್ತದೆ. ಆ ಪ್ರೇತವನ್ನು ಒಂದು ರೂಪದಲ್ಲಿ ಒಂದು ಫಲಕಾನಿಕೆ ಒಂದು ಲಿಂಬೆಯಲ್ಲಿ ವಶ ಮಾಡಿ ಬಲಿಸುತ್ತೆ ಅಂತ ಇರ್ತದೆ. ಆ ಬಲಿಕೆ ಕೊಂಡೋಗಿ ಹಾಕಿ ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನೆ ಮಾಡಿಕೊಂಡೋಗಿ ಹಾಕೋದು. ಆ ಪ್ರಕಾರವಾಗಿ ಇವತ್ತಿನ ದಿವಸ ನಾವು ಎಲ್ಲ 10 ಸಮಸ್ತರು ಗುತ್ತಿ ಮನಸ್ಥಾನದವರು ನಾವು ಚಾಕಿರಿ ಮಾಡುವ ವರ್ಗವರು ಸೇರಿ ಇವತ್ತಿನ ಸೇವೆ ಒಂದನ್ನು ಇಟ್ಟಿದ್ದೇವೆ. ಪ್ರಕಾರವಾಗಿ ಅಜೀರ್ಣಿದ್ದ ಸಾನ್ನಿಧ್ಯವನ್ನು ನಾವು ಜೀರ್ಣೋದ್ಧಾರ ಮಾಡಿ ನಮ್ಮ ಈ ಸಾನ್ನಿಧ್ಯಕ್ಕೆ ಹಾಗೂ 10 ಭಕ್ತರಿಗೆ ಇಡೀ ಸಮಸ್ಯರಿಗೆ ಬರುವಂಥ ಕೆಲವೊಂದು ಅಪಘಾತ ಎಂದರೆ ಅನ್ಯತ ಪ್ರೇತ ಆಗಿರ್ಬೋದು, ಕೆಲವೊಂದು ರೂಪದಲ್ಲಿ ಅನ್ಯತ ವ್ಯಕ್ತಿ ಪ್ರಕಾರವಾಗಿ ಪ್ರಾಣ ಯಾವ ರೂಪದಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಪಘಾತದ ರೂಪದಲ್ಲಿ ಪ್ರಾಣ ಹೋದರೆ ಅದೇ ಒಂದು ರೂಪದಲ್ಲಿ ರಣ ಅಂತ ಆಗೋದು. ಮಹಾಕಾಲಿ ಆ ರೂಪದಲ್ಲಿ ಇರುವಂಥ ಶಕ್ತಿಯ ಪ್ರಕಾರವಾಗಿ ಇವತ್ತು ಮಾಡುವಂಥ ಕಾರ್ಯಭಾಗಕ್ಕೆ ನಾವು ಎಲ್ಲ ಸಮಸ್ತರು ಸೇರಿ ಮಾಡುವಂಥ ಕಾರ್ಯಭಾಗ. ಜನಸಂಚಾರ ಯಾಕೆ ಇರಬಾರ್ದು ಅಂದರೆ ಅದೊಂದು ರಣ ಅಂತ ಹೇಳಿದರೆ ಅದೊಂದು ಪ್ರಮುಖವಾಗಿ ಅದು ಬಲಹೀನದ ಶಕ್ತಿ. ಆ ಶಕ್ತಿಯನ್ನು ನಮ್ಮ ದೈವರಾಜ ಕೋರದಬ್ಬ ಹಾಗೂ ರಾಹುಲಿಗೆ ಅಂತ ಇರುವಂಥ ಶಕ್ತಿ ಅದನ್ನು ವಶ ಮಾಡುವಂಥ ಹೊತ್ತಿನಲ್ಲಿ ಯಾರಾದರೂ ಒಂದು ರೂಪದಲ್ಲಿ ಅಡೆತಡೆ ಬಂದರೆ ಅವರಿಗೆ ಸಹ ಅದು ಅಪಘಾತವೇ. ಯಾಕೆ ಅಪಘಾತ ಅಂದರೆ ಮೈಯಲ್ಲಿ ವಶ ಆಗುವುದು, ಮೈಯಲ್ಲಿ ಅದು ಹಿಡಿದಾಗೆ ಆಗುವುದು, ಪ್ರೇತ ಬಂದಾಗೆ ಆಗುವುದು, ಅದೆಲ್ಲ ರೂಪ ಆ ವ್ಯಕ್ತಿ ಪ್ರಾಣ ಹೋದ ಮೇಲೆ ಆ ರೂಪ ಅವರಿಗೆ ಮದುವೆ ಆಗದೆ ಒಂದು ರೂಪದಲ್ಲಿ ಇದ್ದರೆ ಅದು ಬ್ರಹ್ಮರಕ್ಕಸ ಅಂತ ಹೇಳ್ತಾರೆ. ಮದುವಾಗದೆ ಪ್ರಾಣ ಹೋದರೆ ಅದೇ ಬ್ರಹ್ಮರಕ್ಕಸ. ಆ ಪ್ರಕಾರವಾಗಿ ಅಂಥ ಶಕ್ತಿಗಳನ್ನು ಹಿಡಿಯುವಂಥ ಅಧಿಕಾರ ನಮ್ಮ ದೈವರಾಜ ಕೋರದಬ್ಬರಿಗೆ. ಅದನ್ನು ಕೆಲವೊಂದು ರೂಪದಲ್ಲಿ ಹಿಡಿಯುವಂಥ ಅಧಿಕಾರ ಇದ್ದರೂ ಅದನ್ನು ಕೊಂಡೋಗಿ ಮಾರಿಯಮ್ಮ ಅಂತ ಇದ್ದಾರೆ, ಮಮ್ಮ ಅಂತ, ಅವರ ಬಂಡಿಗೆ ಭರ್ತಿ ಮಾಡಿ 7 ರಥ ಅಂತ ಉಂಟು. ಆ 7 ರಥದಲ್ಲಿ ಒಂದು ರಥ ಅಧಿಕಾರ ರೂಪದಲ್ಲಿ ಕಾಲಿಟ್ಟೇನೆ ಅಂತ ಕಾಲಲ್ಲಿ ಕೊಟ್ಟ ವಾಕ್ಯ. ಆ ಒಂದು ರಥಕ್ಕೆ ಬಂಡಿಯನ್ನು ಭರ್ತಿ ಮಾಡಿ ಇಲ್ಲಿಗೆ ಬಂದಂಥ ಮಾರಿಮಗ್ಗಲ ಕೋಟೆಯನ್ನು ಒಂದು ರೂಪದಲ್ಲಿ 3 ಮುಚ್ಚಲ ಬಾಗಿಲು ಗಡುವಾಡಿ ಹಾಕಿ ಗಿಂಡೆಯ ನೀರನ್ನು ನಮ್ಮ ಸಂಸಾರಕ್ಕೆ ಇಡೀ ಭಕ್ತರಿಗೆ ಒಂದು ಪಟ್ಟಿಸಿ ಸರ್ವ ತೀರ್ಮಾನ ಮಾಡುವುದಂತ ಹಿರಿಯವರು ಹೇಳಿದಂಥ ಒಂದು ವಾಕ್ಯ.